ಯಾವುದಕ್ಕೂ ಕೂಡ ಲಿಂಕ್ ಇಲ್ಲ ಅಂತ ಅನಿಸುತ್ತೆ. ಚಿತ್ರದ ಕತೆ ಗಮನಿಸಿದ್ರೆ ಉಪ್ಪಿಗೆ ಭಾರತದ ಜಾತಿಗಳ ಲೆಕ್ಕಾಚಾರದ ಬಗ್ಗೆ ಗೊತ್ತೇ ಇಲ್ವಾ? ಇಂಡಿಯಾದ ಕ್ಯಾಸ್ಟ್ ಕೆಮಿಸ್ಟ್ರಿ ವಿಚಾರದಲ್ಲಿ ಉಪ್ಪಿ ಇಲ್ಲಿಟ್ರೇಟ್ ಅಂತ ಅನಿಸುತ್ತೆ. ಭಾರತದ ಕಾಮನ್ ಮ್ಯಾನ್ ಬಗ್ಗೆಯೂ ಝೀರೋ ನಾಲೆಡ್ಜ್. ಹಾಗಾದರೆ ದೇಶದ ಆರ್ಥಿಕ ಪ್ರಗತಿ, ಬೆಳವಣಿಗೆ ದರ, GDP ಸೇರಿದಂತೆ ಹಲವು ವಿಚಾರದಲ್ಲಿ ಉಪೇಂದ್ರ ಖಾಲಿ ಪಲಾವ್ ಅಂತ ಅನ್ಸ್ಕೋತಾರ? ಉಪ್ಪಿಗೆ ಚುನಾವಣಾ ರಾಜಕೀಯ ಗೊತ್ತಿಲ್ಲ, ರಾಜಕೀಯನೂ ಗೊತ್ತಿಲ್ಲ, ಮತದಾರರ ನಾಡಿ ಮಿಡಿತದ ಬಗ್ಗೆಯೂ ಅರಿವೇ ಇಲ್ಲ. ಪ್ರಜಾಕೀಯ ತೋಪೆದ್ದ ನೋವು UI ಮೂಲಕ ಅನಾವರಣ ಮಾಡಿದಾರ. ಅಂದರೆ ಪ್ರಜಾಕೀಯ ಅವರ ಏನು ಪಕ್ಷ ಇತ್ತು, ರಾಜಕೀಯದಲ್ಲಿ ತೋಪೆದ್ದು ಹೋದೆ ಅನ್ನೋದನ್ನ ಫ್ರಸ್ಟ್ರೇಷನ್ನ ಹೊರಗೆ ಹಾಕೊಂಡಿದ್ದಾರೆ. 130 ನಿಮಿಷದ ಸಿನಿಮಾದಲ್ಲಿ ಎಲ್ಲ ಲೊಳಲೊಟ್ಟೆ. 130 ನಿಮಿಷದಲ್ಲಿ ನೀವು 3 ನಿಮಿಷದ ಲಾಜಿಕನ್ನು ಕೂಡ ಹುಡುಕೋದಕ್ಕೆ ಸಾಧ್ಯ ಇಲ್ಲ ಅಂತ ಅನಿಸುತ್ತೆ. ನಿರಾಸೆಯ ಮೂಡಲ್ಲಿ ಉಪೇಂದ್ರ ರಾವ್ ಅಲಿಯಾಸ್ ಉಪ್ಪಿ. ಉಪೇಂದ್ರ ಅವರ ಏನು ಫುಲ್ ಹೆಸರು. ಭಾರತದ ಕಾಮನ್ ಬ್ಯಾಂಕ್ ಬಗ್ಗೆ ಒಂದು ನಾಲೆಡ್ಜ್ ಇರಬೇಕಲ್ವಾ? ದೇಶದ ಆರ್ಥಿಕತೆ, ಪ್ರಗತಿ, ಬೆಳವಣಿಗೆ ದರ, GDP, ಪರ್ ಕ್ಯಾಪಿಟಲ್ ಇನ್ಕಮ್, ಇನ್ಫ್ಲೇಷನ್, ಡಿಫ್ಲೇಷನ್, ಒಂದು ವಿದೇಶಾಂಗ ನೀತಿ ಇರ್ಬೋದು, ಆರ್ಥಿಕ ನೀತಿ ಇರ್ಬೋದು, ಇವೆಲ್ಲದ್ರ ಬಗ್ಗೆ ಅರಿವಿರಬೇಕಲ್ವಾ? ಅರಿವಿದೆ ಅಂತ ಹೇಳ್ಕೊಳ್ಳೋದು ಬೇರೆ, ಆ ಅರಿವು ಸ್ಕ್ರಿಪ್ಟ್ ಮೂಲಕ ಆಚೆ ಬರೋದು ಬೇರೆ. ಯಾವುದೋ ಒಂದು ಸಿನಿಮಾವನ್ನು ಒಂದಿಷ್ಟು ವಿಚಾರಗಳನ್ನು ಇಟ್ಕೊಂಡು ಮಾಡ್ತಾರೆ. ಪ್ರತಿಯೊಂದು ಸಿನಿಮಾಗಳು ಕೂಡ ಸಿನಿಮಾದಲ್ಲಿ 100% ವಾಸ್ತವವನ್ನು ನಾವು ಬೇಡೋದಕ್ಕೆ ಸಾಧ್ಯವೇ ಇಲ್ಲ. ಹಾಗೆ ಮಾಡಿದ್ರೆ ಡಾಕ್ಯುಮೆಂಟ್ರಿ ಆಗುತ್ತೆ. ಜನರನ್ನು ರಂಜಿಸಬೇಕು, ಹೌದು. ಆದರೆ ಜನರನ್ನು ರಂಜಿಸುವ ಬರದಲ್ಲಿ ನೀವು ಇದು ಕೇವಲ ಬುದ್ಧಿವಂತರಿಗೆ ಮಾತ್ರ, ಕೇವಲ ಸತ್ಯಕಥೆಯನ್ನು ಆಧರಿಸಿದೆ, ಕೇವಲ ವಾಸ್ತವವನ್ನು ತುಂಬಿದೆ, ಬುದ್ಧಿವಂತರಿಗೆ ಬಿಟ್ಟು ಅಪ್ರಬುದ್ಧರಿಗೆ ಇದು ಅರ್ಥವೇ ಆಗೋದಿಲ್ಲ, ಈ ರೀತಿ ಇದ್ದಂತೆಲ್ಲ ಮಾತುಗಳನ್ನು ಹೇಳಬಾರ್ದು. ನಾನು ಸಿನಿಮಾ ಮಾಡಿದ್ದೇನೆ, ಸಿನಿಮಾದಿಂದ ಜನರನ್ನು ರಂಜಿಸ್ತೀನಿ. ಇಲ್ಲ, ಈ ಚಿತ್ರನ ಅರ್ಥ ಮಾಡ್ಕೊಳ್ಳೋಕ್ಕೆ ಅಂದರೆ ನಿಮಗೆ 3 ಸಲ ನೋಡಬೇಕು, 4 ಸಲ ನೋಡಬೇಕು, ಅಂತಹ ಟ್ವಿಸ್ಟ್ಗಳನ್ನು ಕೊಟ್ಟಿದ್ದೀನಿ. ಈ ರೀತಿಯಾದಂಥ ಪುಂಖಾನುಪುಂಖವಾಗಿ ನಾನು ಅಂಥ ಒಂದು ಚಿತ್ರವನ್ನು ಮಾಡ್ತೀನಿ, ವಾಸ್ತವವನ್ನು ತರ್ತೀನಿ, ಭವಿಷ್ಯ ಭಾರತವನ್ನು ರೂಪಿಸೋದು ಹೇಗೆ ಅಂತ ತೋರಿಸ್ತೀನಿ. ಈ ರೀತಿಯಾದಂಥ ಮಾತುಗಳು ಅವರಿಂದ ಸರಣಿಯಾಗಿ ಪುಂಖಾನುಪುಂಖವಾಗಿ ಬರ್ತಾನೆ ಇರ್ತವೆ. ಮುಂಚೆಯಿಂದಲೂ ಕೂಡ ಅವರ ಚಿತ್ರಗಳು ಈಸಿಯಾಗಿ ಅರ್ಥ ಆಗೋದಿಲ್ಲ. ಆದರೆ ಗಂಭೀರವಾದ ಆರೋಪ ಏನು ಕೇಳಿಬರುತ್ತೆ ಅಂತಂದರೆ ಅವ್ರ ಚಿತ್ರಗಳಲ್ಲಿ ಅರ್ಥವೇ ಇರೋದಿಲ್ಲ. ಅದಕ್ಕೋಸ್ಕರವೇ ಬುದ್ಧಿವಂತರಿಗೆ ಮಾತ್ರ ಅಂತ ಹಾಕ್ತಾರೆ. ಹಾಗಿದ್ದಾಗ ಜನ ನೋಡಿದವರು ನನಗೆ ಅರ್ಥ ಆಗಲಿಲ್ಲ ಅಂತಂದರೆ ನಾನು ದಡ್ಡನ, ಹಂಗಾರೆ ನಾನು ದಡ್ಡ ಅಂತ ಅಂದ್ಕೊಂಡ್ಬಿಡ್ತಾರೆ. ಅರ್ಥ ಆಗಲಿಲ್ಲ ಅಂತಂದರೆ ಅಂತ ನಾನು ಬುದ್ಧಿವಂತ ಅಂತ ಹೇಳ್ಕೊಬೇಕು ಅಂತ ಸಿನಿಮಾ ಸೂಪರ್ ಅಂತ ಅಂದಿರ್ಬೋದೇನೋ. ಅಂದರೆ ಆ ರೀತಿಯ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಹಾಗಾದರೆ ಲಾಜಿಕ್ ಬಿಟ್ಟು ಯಾಕೆ ಹೋಗಬೇಕು? ಇಲ್ಲ, ಲಾಜಿಕ್ ಇಲ್ಲ ಅಂತಂದರೆ ಇಲ್ಲ, ಇದು ಲಾಜಿಕ್ ಇರೋ ಸಿನಿಮಾ ಅಲ್ಲ.